ಈ ವಿಶ್ವವಿದ್ಯಾಲಯಕ್ಕೆ ನನ್ಗಿಂತ ಎಲ್ಲಾದ್ರಲ್ಲೂ ತೇಜಣ್ಣನೇ ಅರ್ಹರು. ಇಲ್ಲ ಅಂದ್ರೆ ಈ ಮನೆ ದೊಡ್ಡ ಸೊಸೆ ಆಗಿರೋ ವನಜಮ್ಮನ್ ಹೆಸರಿಟ್ರೇನೆ ಒಳ್ಳೇದು. ನನ್ನ ಹೆಸರಲ್ಲಿ ಇಲ್ದೇ ಇದ್ರು ಸರಿ, ನೀವ್ ಕೊಟ್ಟಿರೋ ಜವಾಬ್ದಾರಿ ನಾನು ಯಾವಾಗ್ಲೂ ತಗೋತೀನಮ್ಮ. ನನ್ನಲ್ಲಿರೋ ಶಕ್ತಿನೂ ಮೀರಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಮ್ಮ. ಅಮ್ಮೋರೆ, ಈ ಮನೇಲಿ ಮನುಷ್ಯ ಮಧ್ಯೆ ಪ್ರೀತಿ ಮುಖ್ಯನೇ ಹೊರತು ನನ್ನ ಹೆಸರಲ್ಲಿ ಏನಿದೆಯಮ್ಮ? ಬೇಡಮ್ಮ, ಬೇಡ. ಸಾಕ್ ನಿಲ್ಸು, ಎನಫ್. ಏನಾಯ್ತು ನಿನ್ಗೆ? ಎಲ್ಲರೂ ಏನ್ ಮಾತಾಡ್ತಾ ಇದ್ದೀರಂತ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನಾನು ಚೆನ್ನಾಗಿ ಯೋಚನೆ ಮಾಡಿ ತಗೊಂಡಂತ ಈ ನಿರ್ಧಾರನ ಬದಲಾಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಹೇಳ್ತಾ ಇದ್ದೀರಾ ನೀವೆಲ್ಲ? ತೇಜ, ಏನ್ ಪ್ರಾಬ್ಲಮು? ಅದನ್ನ ಬಾಯ್ ಬಿಟ್ಟೆ ಹೇಳು. ಪ್ರಾಬ್ಲಮ್ ಏನೂ ಇಲ್ಲ ಮ್ಯಾಮ್. ಐ ಆಮ್ ಓಕೆ. ನಾಳೆ ಭೂಮಿ ಪೂಜೆಗೆ ಏರ್ಪಾಡು ನೋಡ್ಕೋಬೇಕಲ್ವಾ, ಆ ಅವಸರದಲ್ಲೇ ಇದ್ದೀನಿ ಅಷ್ಟೇ. ತೇಜ, ಸ್ಟಾಪ್. ನನ್ನ ಮಾತಿನೂ ಪೂರ್ತಿಯಾಗಿಲ್ಲ. ನನ್ನ ಮಾತನ್ನ ಕೇಳ್ದೇನೆ ಹಾಗೆ ಹೋಗ್ತಾ ಇದೀಯ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾವುದೋ ವಿಷಯನ ಇಟ್ಕೊಂಡು ಕೊರಗ್ತಾ ಇದೆಯಾ ಅಂತ ನನಗನ್ನಿಸ್ತಾ ಇದೆ. ಏನದು ಹೇಳು. ಅಯ್ಯೋ, ಅದು ನಾನು ವಾಣಿಗೆ ಈ ಮನೆಯಲ್ಲಿ ಅಗ್ರಸ್ಥಾನ ಕೊಡೋದಕ್ಕೆ, ಯೂನಿವರ್ಸಿಟಿಗೆ ಅವಳ ಹೆಸರನ್ನ ಇಡೋದಕ್ಕೆ ಅವಳು ಓದು ಒಂದೇ ಕಾರಣ ಅಲ್ಲ ತೇಜ. ಬುದ್ಧಿವಂತಿಕೆ ಕೂಡ ಒಂದು ಕಾರಣನೇ. ಎಷ್ಟೋ ಸಾರಿ ನಮ್ಮಿಂದ ಆಗದೆ ಇರೋ ಎಷ್ಟೋ ಕೆಲಸಗಳನ್ನ ಅವಳು ಒಬ್ಬಳೆ ಒಂಟಿಯಾಗಿ ಮಾಡಿ ಸಾಧಿಸಿದಾಳೆ. ಗೌರವನ ಉಳಿಸಿದಾಳೆ, ಪ್ರತಿಷ್ಠೆನ ಜಾಸ್ತಿ ಮಾಡಿದಾಳೆ. ಆ ರೀತಿ ವನಜ ಯಾವತ್ತಾದ್ರೂ ಮಾಡಿದಾಳ? ಮಾತಾಡು. ಈ ಮನೆ ದೊಡ್ಡ ಮಗ ಆಗಿ ನಿನ್ನ ಸ್ಥಾನ ಯಾವಾಗ್ಲೂ ನನ್ನ ಹೃದಯದಲ್ಲಿ ಒಂದು ಪಟ್ಟು ಮೇಲೇನೆ ಇರುತ್ತೆ ತೇಜ. ನೀನ್ ತಗೊಳ್ಳೋ ಪ್ರತಿ ಡಿಸಿಷನ್ನು ಪರ್ಫೆಕ್ಟ್ ಆಗಿರುತ್ತೆ ಅನ್ನೋದಕ್ಕೆ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಕೂಡ ರಾಹುಲ್ಗೆ ಒಪ್ಪಿಸ್ತೇನೆ, ನಾನು ನಿನಗೊಪ್ಪಿಸ್ತೀನಿ ತೇಜ. ಅದನ್ನ ಮರ್ತು ಹೋಗಿ ಹೆಸರಿಗೋಸ್ಕರ, ಸ್ಥಾನಕ್ಕೋಸ್ಕರ ಈ ರೀತಿ ಜಗಳ ಮಾಡ್ತಾ ಇದ್ರೆ ನಿನಗೆ ತೋಚಿ
ರಾಹುಲ್, ಎವ್ರಿಥಿಂಗ್ ವಿಲ್ ಬಿ ಫೈನ್. ಡಿಸ್ಕಷನ್ ಸಾಕು. ಈ ವಿಷಯದ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡೋದಕ್ಕೆ, ಡಿಸ್ಕಸ್ ಮಾಡೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಹೋಗಿ. ಅಣ್ಣ, ಇದನ್ನೇ ಅಲ್ವಾ ನಾನ್ ಕೇಳ್ಕೊಂಡಿದ್ದು. ಪಾಪ ಆಂಟಿ ಏನೋ ಕೂಲ್ ಮಾಡಿದ್ದೀನಿ ಅನ್ಕೊಂಡಿದ್ದಾಳೆ. ಆದ್ರೆ ಅಣ್ಣ ತಮ್ಮಂದಿರ ಮಧ್ಯೆ ನಾನ್ ಹಚ್ಚಿರೋ ಕಿಚ್ಚು ಅವ್ರ ಮಧ್ಯೆ ಹತ್ತೂರಿತಿರೋ ಬೆಂಕಿ ಅಂತ ತಿಳ್ಕೊಂಡಿಲ್ಲ. ಇನ್ನು ವಾಗ್ದೇವಿ ಸಾಮ್ರಾಜ್ಯದಲ್ಲಿ ಪತನದ ಕೆಲಸ ಶುರು ಆಗಿದೆ. ಎಲ್ಲ ಒಡೆದು ಚೂರ್ ಚೂರಾಗೋಗೋದು ಖಚಿತ. ಆ ಯೂನಿವರ್ಸಿಟಿಗೆ ವಾಣಿ ಹೆಸರಿಡೋದು ಬೇಡ ಮೇಡಮ್. ನನ್ನ ಮಾತಿನ ಪೂರ್ತಿಯಾಗಿಲ್ಲ. ನನ್ನ ಮಾತನ್ನ ಕೇಳ್ದೇನೆ ಹಾಗೆ ಹೋಗ್ತಾ ಇದೀಯ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾವುದೋ ವಿಷಯನ ಇಟ್ಕೊಂಡು ಕೊರಗ್ತಾ ಇದೆಯಾ ಅಂತ ನನ್ಗನ್ನಿಸ್ತಾ ಇದೆ. ಏನ್ರಿ, ಯಾವತ್ತೂ ಇಲ್ದೆ ಇವತ್ತ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ರಾಹುಲ್ ತೇಜ ಬಗ್ಗೆ ಒಳ್ಳೆದೋ ಕೆಟ್ಟದು, ತಪ್ಪೋ ಒಪ್ಪೋ, ಏನಾದ್ರೂ ಸರಿ, ಒಟ್ಟಾಗಿ ನಿರ್ಧಾರ ತಗೊಳ್ಳೋ ರಾಹುಲ್ ತೇಜ ಇವತ್ತು ಮಾತಾಡ್ತಿರೋ ರೀತಿನ ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬಾ ಕಳವಳ ಆಗ್ತಿದೆ ವಾಗ್ದೇವಿ. ರಾಮ ಲಕ್ಷ್ಮಣರ ಹಾಗಿದ್ದ ಅವರಿಬ್ಬರ ಮಧ್ಯೆ ದೂರ ಜಾಸ್ತಿ ಆಗ್ತಿದೇನೋ ಅಂತ ಒಂದು ಚಿಕ್ಕ ಭಯ. ಅದರಿಂದಾನೆ ನನ್ನ ಕೈಲಿ ಆರಾಮಾಗಿರೋದಕ್ಕೂ ಆಗ್ತಿಲ್ಲ. ಏನ್ರಿ ಇದು? ನೀವ ಈ ರೀತಿ ಮಾತಾಡ್ತಾ ಇರೋದು? ಎಲ್ಲ ವಿಷಯದಲ್ಲಿ ನನಗಿಂತನೂ ಜಾಸ್ತಿಯಾಗಿ ಯೋಚನೆ ಮಾಡೋ ನೀವು ಹೀಗ್ ಭಯ ಪಡೋದು ಅಂದ್ರೆ ಏನ್? ಚಿಕ್ಕ ವಯಸ್ಸಿನಿಂದನೂ ಅವರಿಬ್ರು ಹೇಗಿದ್ರು ಅನ್ನೋದು ನಮಗ್ ಗೊತ್ತು. ಒಟ್ಟಿಗೆ ಸ್ಕೂಲ್ಗೆ ಹೋಗೋ ದಿನಗಳಿಂದ ಹಿಡಿದು ಒಟ್ಟಿಗೆ ಇನ್ಸ್ಟಿಟ್ಯೂಷನ್ಗೆ ಹೋಗೋ ಅಂತ ದಿನಗಳವರೆಗೂ ಕೂಡ ಇವತ್ತಿನವರೆಗೂ ಅವರಿಬ್ರ ಮಧ್ಯೆ ಯಾವ ಡಿಫರೆನ್ಸು, ಡಿಸ್ಟರ್ಬೆನ್ಸು ಕೂಡ ಇಲ್ಲ. ಇವತ್ತ್ಯಾಕೋ ನಮ್ಮ ತೇಜ ಮೂಡ್ ಆಫ್ ಆಗಿ ಆ ರೀತಿಯೆಲ್ಲ ಮಾತಾಡ್ತಾ ಇದ್ದಾನೆ ಅನ್ನೋದನ್ನ ಬಿಟ್ರೆ ಬೇರೆ ಇನ್ನೇನು ಇಲ್ಲ ರೀ. ತೇಜ ಹಾಗೆ ಮಾತಾಡೋದಕ್ಕೆ ಕಾರಣ ಆ ವಿಶ್ವವಿದ್ಯಾಲಯಕ್ಕೆ ವಾಣಿ ಹೆಸರಿಟ್ಟಿದ್ದೇನೋ ಅಂತ ನನಗನ್ನಿಸ್ತಾ ಇದೆ. ವಾಣಿ ಮೇಲಿರೋ ಅಭಿಮಾನದಿಂದ ಅವಳ ಪ್ರತಿಭೆನ, ಬುದ್ಧಿವಂತಿಕೆನ ನೋಡಿ ನೀನು ಈ ನಿರ್ಧಾರನ ತಗೊಂಡಿದ್ಯಾ ಸರಿ, ಆದ್ರೆ ಆ ನಿರ್ಧಾರ ತೇಜಂಗೆ ಇಷ್ಟ ಆಗಿಲ್ವೇನೋ ಅಂತ ನನಗನ್ನಿಸ್ತಾ ಇದೆ. ಇನ್ನೊಂದು ಸಲ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದನೋ ಅಂತ ಅನಿಸ್ತಾ ಇದೆ ವಾಗ್ದೇವಿ. ಏನ್ ಹೇಳ್ತಾ ಇದ್ದೀರಾ ರೀ ನೀವು? ವಾಣಿ ಹೆಸರನ್ನ ಬದಲಾಯಿಸು ಅಂತ ಹೇಳ್ತಾ ಇದ್ದೀರಾ?
ಇಲ್ಲ ರೀ, ಅದು ವಾಣಿಗೆ ಸಲ್ಲಬೇಕಾಗಿರೋ ಗೌರವ. ಇದು ನನ್ನ ಸಂಕಲ್ಪ ಮಾತ್ರ ಅಲ್ಲ, ದೈವ ನಿರ್ಣಯ ಕೂಡ. ಆದ್ರೂ ನೀವು ಯೋಚನೆ ಮಾಡ್ತಿರೋ ಹಾಗೆ, ಅನ್ಕೊಳ್ತಿರೋ ಹಾಗೆ ಒಂದ್ ವೇಳೆ ತೇಜ ಆ ರೀತಿ ಯೋಚನೆ ಮಾಡ್ತಿರಬಹುದು ಏನೋ. ಅವನು ಹಾಗೇನಾದ್ರೂ ಯೋಚನೆ ಮಾಡಿದ್ದೇ ಆದ್ರೆ ಅವನ ಜೊತೆಲಿ ನಾನ್ ಪರ್ಸನಲ್ ಆಗಿ ಮಾತಾಡ್ತೀನಿ. ಅವನ ಪ್ರಾಬ್ಲಮ್ ಏನು ಅಂತ ನಾನು ಕೇಳಿ ತಿಳ್ಕೊಡ್ತೀನಿ. ರಾಹುಲ್ ತೇಜ ಇಷ್ಟು ದಿವಸದವರೆಗೂ ಹೇಗಿದ್ರು ಅದೇ ರೀತಿ ಇರೋ ಹಾಗೆ, ಅದನ್ನೇ ಕಂಟಿನ್ಯೂ ಮಾಡೋ ಹಾಗೆ ನಾನ್ ನೋಡ್ಕೋತೀನ್ರಿ. ಅದನ್ನು ಬಿಟ್ಟು ವಾಣಿ ಹೆಸರನ್ನ ಬದಲಾಯಿಸಂತ ಮಾತ್ರ ನನ್ಗೆ ಹೇಳ್ಬೇಡ್ರಿ. ಸರಿ ವಾಗ್ದೇವಿ, ಅವರಿಬ್ಬರ ಮಧ್ಯೆ ನಡೆದಿದ್ದು ನಾನು ನೋಡಿದರೆ ನನಗ್ಯಾಕೋ ಕಳವಳ ಆಗಿ ಆಗ ಮಾತಾಡಿದ್ನೇ ಹೊರತು ನಿನಗೆ ನೋವು ಕೊಡಬೇಕು ಅಂತ ಅಲ್ಲ. ಸರಿ, ನಿನ್ಗಿಷ್ಟ ಆದ ಹಾಗೆ ಮಾಡು. ನೀನು ಏನು ಮಾಡಿದ್ರು ಎಲ್ಲ ಒಳ್ಳೇದೇ ಆಗಬೇಕು ಅಂತ ಕೇಳ್ಕೊಳ್ಳೋ ಮೊಟ್ಟ ಮೊದಲ ವ್ಯಕ್ತಿ ನಾನೇ. ನನ್ನ ಅನುಮಾನ ಯಾವತ್ತೂ ನಿಜ ಆಗಬಾರ್ದು ಅಂತ ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಅಗತ್ಯ ಇಲ್ಲ ರೀ. ನನ್ನ ಮಕ್ಕಳ ಮೇಲೆ, ಅವರಿಬ್ರಿಗೂ ನಾನು ಕೊಟ್ಟ ಸಂಸ್ಕಾರದ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಅವ್ರಿಗೇನು ಆಗೋಲ್ಲ ರೀ, ಅವರಿಬ್ರಿಗೂ ಒಳ್ಳೆದೇ ಆಗುತ್ತೆ. ನಾವಿಬ್ರು ಅಂದ್ಕೊಂಡ ಹಾಗೆ ಅವರಿಬ್ರು ರಾಮ ಲಕ್ಷ್ಮಣರ ಹಾಗೆ ಯಾವಾಗ್ಲೂ ಜೊತೆಯಾಗಿನೇ ಇರ್ತಾರೆ ರೀ. ಆ ನಂಬಿಕೆ ನನಗಿದೆ. ಏನ್ರಿ ಇದು? ತೇಜ, ಸ್ವಲ್ಪ ರೆಸ್ಟ್ ಮಾಡ್ದೇನೆ ನೀನೊಬ್ಬನೇ ರಾತ್ರಿಯಿಂದ ಯಾಕಿಷ್ಟು ಕಷ್ಟಪಡ್ತಿದ್ಯಾ? ಕೆಲ್ಸಕ್ಕೆ ಬರ್ದೇ ಇರೋ ಕೆಲಸ ತಲೆ ಮೇಲೆ ಹಾಕೊಳ್ಳೋದು ನಮ್ಗೇನು ಹೊಸ್ತಲ್ಲ ಅಲ್ವಾ ಪ್ರೀತಿ? ಜೀವನ ಪೂರ್ತಿ ಪಲ್ಲಕ್ಕಿ ಎತ್ಕೊಂಡು ಹೋಗೋದ್ ಬಿಟ್ರೆ ಹತ್ತಿ ಓಡಾಡೋ ಅದೃಷ್ಟ, ರೆಸ್ಟ್ ತಗೊಳ್ಳೋ ಅವಕಾಶ ಎರಡೂ ಇಲ್ಲ. ಯಾರಾದ್ರೂ ಗೊತ್ತಿಲ್ಲದೆ ಇರೋರು ನಮ್ಮನ್ನ ನೋಡಿದ್ರೆ ಈ ಮನೆಯವರು ಅನ್ಕೊಳಲ್ಲ, ಯಾರೋ ಚೆನ್ನಾಗಿ ನಂಬಿಕೆ ಇರೋ ಕೆಲ್ಸದವರು ಅನ್ಕೋತಾರೆ. ನಿಜ, ಇನ್ ಸಾಕು ನಿಲ್ಲಿಸ್ತೀಯಾ? ಮೇಡಮ್ ಅವರೆಲ್ಲ ಬರೋ ಟೈಮ್ ಆಯ್ತು. ಹೋಗಿ ಪೂಜೆಗೆ ಏನ್ ಬೇಕು ನೋಡು. ನೀವ್ ನೋಡ್ತಿರೋದ್ ಸಾಕಾಗ್ತಿಲ್ವಾ? ಇನ್ನು ನಾನ್ ಬೇರೆ ಯಾಕೆ? ಪಾಣ್ಕದಲ್ಲಿ ಇರುವೆ ತರ. ಹೇ ಸರಸು, ನೀವೆಲ್ಲ ಸೇರಿ ಮಾಡ್ತಿರೋ ಈ ಫೇಕ್ ಸರ್ಟಿಫಿಕೇಟ್ ಮೋಸದ ಬಗ್ಗೆ ಮೀಡಿಯಾ ಅಂಡ್ VIP ಗೆಸ್ಟ್ ಎಲ್ರ ಮುಂದೆ ಹೊರಗಡೆ ಬರೋ ಹಾಗೆ ಮಾಡ್ತೀನಿ. ಆವಾಗ ನಡೆಯೋದು ಶಂಕುಸ್ಥಾಪನೆ ಅಲ್ವೇ, ನಿನ್ನ ಅಂತಿಮ ಸಂಸ್ಕಾರ. ವಾಣಿ ಅಲಿಯಾ ಸರಸು ಅವರ ಅಂತಿಮ ಸಂಸ್ಕಾರ. ಹೇಳಿ ಪ್ರೀತಿಯವರೇ. ನಾನ್ ಹೇಳೋದಲ್ಲ, ವಾಣಿ ಹೆಸರಲ್ಲಿರೋ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದ್ರಾ? ಮಾಡೋದು ಮಾತ್ರ ಅಲ್ಲ ಮೇಡಮ್, ಅದೆಲ್ಲ ಫೇಕ್ ಅಂತ ಪ್ರೂವ್ ಮಾಡೋ ಆಧಾರ ಕೂಡ ಸಿಕ್ಕಿದೆ. ವೆರಿ ಗುಡ್. ಮತ್ತೆ ತಡ, ಬೇಗ ಇಲ್ಲಿಗೆ ಬಂದು ವಾಗ್ದೇವಿ ಅವ್ರಿಗೆ ಈ ವಿಷಯನ ಅರ್ಥ ಮಾಡಿಸು. ಸರಿ, ಬರ್ತಿದ್ದೀನಿ ಮೇಡಮ್. ನೋಡು, ನೀನ್ ಕೇಳ್ದೇನೆ 5 ಲಕ್ಷ ಕೊಟ್ಟಿದ್ದೀನಿ. ತಡ ಮಾಡದೆ ಬೇಗ ಬಾ. ಹೇಳಿದ್ದನ್ನ ಮಿಸ್ ಆಗ್ದಿರೋ ಹಾಗೆ ಮಾಡು. ಸರಿ ಮೇಡಮ್. ಏಯ್ ಸರಸು, ನಿನ್ ಸುಳ್ಳು ಸರ್ಟಿಫಿಕೇಟ್ನ ನಿನ್ ಗಂಡನ ಜೊತೆಗೆ ಸೇರಿ ಮಾಡಿದ ಸ್ಕೆಚ್ ಎಲ್ಲ ಹೊರಗಡೆ ಬರುತ್ತೆ ಕಣೆ. ಆವಾಗ ನಡೆಯುತ್ತೆ ನಿಜವಾದ ಪೂಜೆ. ಆ ಅಮ್ಮನವ್ರ ಸಾಕ್ಷಿಯಾಗಿ ನಿನ್ನ ಅಮ್ಮನವ್ರಿಗೆ ನಿನ್ನನ್ನೇ ಬಲಿಯಾಗಿ ಕೊಡ್ತಿದ್ದೀನಿ ಕಣೆ.
ಪಾಪ. ವೆರಿಫಿಕೇಶನ್ ಆಫೀಸರ್ ಇಲ್ಲಿಗೆ ಯಾಕೆ ಬರ್ತಾ ಇದ್ದಾನೆ? ಸರ್ಸು ಸರ್ಟಿಫಿಕೇಟ್ಸು ಫ್ರಾಡ್ ಅಂತ ಹೇಳೋದಕ್ಕೆ. ಸರ್ ನೀವೇನಿಲ್ಲಿ? ವಾಣಿ ಹೆಸರಿನ ಮೇಲೆ ನೀವು ಸಬ್ಮಿಟ್ ಮಾಡಿರೋ ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಅಂತ ನಮ್ಮ ವೆರಿಫಿಕೇಶನ್ ಅಲ್ಲಿ ಗೊತ್ತಾಗಿದೆ. ಅದಕ್ಕೆ ಅಪ್ರೂವಲ್ ನ ಕ್ಯಾನ್ಸಲ್ ಮಾಡೋಣ ಅಂತ ಬಂದಿದ್ದೀನಿ. ಅಂದ್ರೆ ಅದೆಲ್ಲ ಫೇಕ್ ಹೇಗಾಗತ್ತೆ? ಅದೆಲ್ಲ ಒರಿಜಿನಲ್ಲೇ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಇಲ್ಲ ಸರ್, ಪಕ್ಕಾ ಪ್ರೂಫ್ ಜೊತೆಗೆ ಬಂದಿದ್ದೀನಿ. ನೋಡಿ, ಅಲ್ಲಿ ಡ್ಯೂಪ್ಲಿಕೇಟ್ ಹ್ಯಾಲೋಗ್ರಾಮ್ ಇದೆ. ಕಲರ್ ಕೂಡ ತುಂಬಾ ಡಿಫರೆಂಟ್ ಆಗಿದೆ. ವಾಗ್ದೇವಿಯವರಂತ ವ್ಯಕ್ತಿನ ಹೀಗೆ ಚೀಟ್ ಮಾಡೋದು ತಪ್ಪಲ್ವಾ ಸರ್? ಅದಕ್ಕೆ ನಿಜ ಹೇಳೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಸರ್ 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 ಇರಿ ಇರಿ ಒಂದು ನಿಮಿಷ ಇರಿ ಸರ್. ನಮ್ಮ ಮೇಡಮ್ ತುಂಬಾ ಪ್ರೆಸ್ಟೀಜಿಯಸ್ ಆಗಿ ಸ್ಟಾರ್ಟ್ ಮಾಡಿರೋ ಪ್ರಾಜೆಕ್ಟ್ ಇದು ಸರ್. ಇದೇನಾದ್ರೂ ಇಶ್ಯೂ ಆದ್ರೆ ನಮ್ಮ ಮೇಡಮ್ ಅಥವಾ ನಮ್ಮಿಂದ ತಡ್ಕೊಳಕ್ ಆಗೋದೇ ಇಲ್ಲ ಸರ್. ಆದ್ರೆ ರೂಲ್ಸ್ ಅಗೇನ್ಸ್ಟ್ ಹೋಗೋದು ನಮ್ಮಿಂದ ಕೂಡ ಆಗಲ್ಲ ಸರ್. ಸರ್ 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 ಪ್ಲೀಸ್ ಸರ್. ಸರ್ ಜಾಗ ಬಿಡಿ ಸರ್ ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳಿ ಸರ್. ಏನ್ ಸರ್ ನೀವು ಫ್ರಾಡ್ ಆಗಿದೆ ಅಂತ ಅವ್ರಿಗೆ ಹೇಳೋದಕ್ಕೆ ಹೊರಟ್ರೆ ನೀವೇ ನನ್ನೇ ತಡಿತಿದ್ದೀರಾ? ಜಾಗ ಬಿಡಿ ಸರ್. ಸರ್ ಪ್ಲೀಸ್. ಇಷ್ಟು ಒಳ್ಳೆ ಹೈಡ್ ಅಂಡ್ ಸಿಕ್ ಡ್ರಾಮಾಗೆ ಆಂಟಿ ಅವರಂತ ಆಡಿಯನ್ಸ್ ಇಲ್ಲ ಅಂದ್ರೆ ಹೇಗೆ? ಅದು ಸಡನ್ ಆಗಿ ರಾಹುಲ್ ಯಾರ ಹತ್ರನೂ ಸೀರಿಯಸ್ ಆಗಿ ಮಾತಾಡ್ತಿದ್ದಾನೆ. ಏನೋ ಇಶ್ಯೂ ಆಗಿರ್ಬೇಕು. ನೀವೊಂದ್ಸರಿ ಬರ್ತೀರಾ ಪ್ಲೀಸ್ ಸರ್? ಇವತ್ತೊಂದಿನ ನಮ್ಮನ್ನ ಎಕ್ಸ್ಕ್ಯೂಸ್ ಮಾಡಿ. ಏನಾದ್ರೂ ಇದ್ರೆ ಆಮೇಲೆ ಮಾತಾಡೋಣ ಸರ್. ಇಲ್ಲ ರೀ, ತಕ್ಷಣ ತಡಿಲಿಲ್ಲ ಅಂದ್ರೆ ನನ್ನ ಮೇಲಧಿಕಾರಿಗಳಿಂದ ನನಗೆ ಪ್ರೆಷರ್ ಬರುತ್ತೆ. ರಾಹುಲ್, ಏನಾದ್ರೂ ಪ್ರಾಬ್ಲಮಾ? ಏನಿಲ್ಲ ಅಣ್ಣ, ಗೊತ್ತಿರೋ ಆಫೀಸರು ಪ್ರಾಸೆಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಇದ್ರು. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅಷ್ಟೇ. ಸರಿ, ಕ್ಯಾರಿ ಆನ್. ಹಲೋ, ಯಾ ಸರ್, ನೀವು ಹೇಳ್ತಾ ಇರೋ ಪ್ರೆಷರ್ ಕಮ್ಮಿ ಆಗಬೇಕು ಅಂದ್ರೆ ನಾನು ಏನ್ ಮಾಡಬೇಕು ಅಂತ ಹೇಳಿ ಸರ್. ಈ ವಿಷಯ ನಮ್ಮಿಬ್ಬರ ಮಧ್ಯೆ ಸೀಕ್ರೆಟ್ ಆಗಿರ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ ಸರ್. ಫೇಕ್ ಸರ್ಟಿಫಿಕೇಟ್ಸ್, ಭೂಮಿ ಪೂಜೆ, ದೊಡ್ಡ ಸೆಟಪ್ ಎಲ್ಲ ಸೇರಿ ಒಂದು 15 ಲಕ್ಷದವರೆಗೂ ಆಗತ್ತೆ ಸರ್. ಸರ್, ನಾನು ಕೊಡ್ತೀನಿ. ದಯವಿಟ್ಟು ಇಲ್ಲಿ ಇಶ್ಯೂ ಮಾಡಬೇಡಿ.
ಅದು ಮೇಡಮ್ ಕ್ಲಿಯರೆನ್ಸ್ಗೋಸ್ಕರ ಒಂದು ಬಿಲ್ ಪೆಂಡಿಂಗ್ ಇತ್ತು, ಅದನ್ನ ಇಶ್ಯೂ ಮಾಡ್ತಿದ್ದೀನಿ ಮೇಡಮ್. ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ಯಲ್ಲ ರಾಹುಲ್, ಮತ್ತೆ ಇದೇನು? ಇಲ್ಲ ಪ್ರೀತಿ, ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಇದೊಂದು ಮಿಸ್ ಆಗೋಗಿತ್ತು. ಮ್ಯಾಮ್, ನಥಿಂಗ್ ಟು ವರಿ, ಐಲ್ ಟೇಕ್. ವೆರಿಫಿಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀನಿ. ನಿನಗೆ ಹೇಳಿದ್ದೇನು, ನೀನ್ ಮಾಡಿದ್ದೇನು? ಅಂದ್ರೆ ಮೇಡಮ್, ನಿಮ್ ನಿಜ ಹೇಳುವಂತ 5 ಲಕ್ಷ ಕೊಟ್ರಿ, ರಾಹುಲ್ ಅವರು 15 ಲಕ್ಷ ಕೊಟ್ಟು ನನ್ ಬಾಯಿ ಮುಚ್ಚಿಸ್ಬಿಟ್ರು ಮೇಡಮ್. ಅದಕ್ಕೆ ಮಾತ್ ಬದಲಾಯಿಸೋ ಹಾಗಾಯ್ತು ಮೇಡಮ್. ಸಾರಿ ಮೇಡಮ್. ಆ ವಿಷಯ ಮೊದ್ಲೇ ಹೇಳಿದ್ರೆ 20 ಲಕ್ಷ ಕೊಡ್ತಿದ್ದೆ. ಹಾಗಿದ್ರೆ ಈ ಕೊಡಿ ಮೇಡಮ್, ಹೋಗಿ ನಿಜ ಹೇಳ್ಬಿಡ್ತೀನಿ. ಏನ್ ಬೇಕಾಗಿಲ್ಲ. ಗೆಟ್ ಲಾಸ್ಟ್. ಅಲ್ಲಿ ಏನ್ ನಡೀತು ಅರ್ಥ ಆಯ್ತಾ? ಮ್ಯಾಟ್ರಿಗ್ ಬಾ, ಏನಾಯ್ತು? ಸರ್ಸುದು ಫೇಕ್ ಸರ್ಟಿಫಿಕೇಟ್ಸ್ ಅಂತ ಗೊತ್ತಾಗಿ ಈ ಗುದ್ಲಿ ಪೂಜೆನ ನಿಲ್ಸಕ್ಕೆ ಅಂತ ಬಂದ್ರೆ ನಿಮ್ ತಮ್ಮ ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡ್ದ. ರಾಹುಲ್, ಏನಾದ್ರೂ ಪ್ರಾಬ್ಲಮಾ? ಏನಿಲ್ಲ ಅಣ್ಣ, ಗೊತ್ತಿರೋ ಆಫೀಸರು ಪ್ರಾಸೆಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಇದ್ರು, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅಷ್ಟೇ. ಇದೇ ಕೆಲ್ಸ ನಾನ್ ಮಾಡಿ ಈ ಮನೆಗೆ ದೂರ ಆದೆ. ಆದ್ರೆ ವಾಣಿ ಮಾತ್ರ ಮಹಾರಾಣಿ ಹೇಗಾಗ್ತಾಳ್ರಿ? ನಾವು ಮಾಡಿದ್ರೆ ಮೋಸ, ಆದ್ರೆ ಅವ್ರು ಮಾಡೋದ್ ಮಾತ್ರ ನ್ಯಾಯನಾ? ಕೇಳೋರಿಲ್ಲ ಅಂತಾನೆ ನಮ್ ಬದುಕು ಹೀಗೆ ನಾಶ ಆಗಿರೋದು. ನೋಡುವ ನಿಜ, ನಾನು ಮೊದಲೇ ತುಂಬಾ ಕೋಪದಲ್ಲಿದ್ದೀನಿ. ಮೊದಲು ಇಲ್ಲಿಂದ ಹೊರಟೋಗು. ನಡ್ದಿದ್ ಹೇಳಿದ್ದು ನನ್ ತಪ್ಪೆ ಅಲ್ವಾ? ಎಲ್ಲ ನನ್ ಹಾಳಾದ್ ಫೇಟು, ದಿಕ್ಕಿಲ್ದೇ ಇರೋ ಡೆಸ್ಟಿನಿ. ಛೀ, ನನ್ ಕರ್ಮ. ಅಮ್ಮ, ಭೂಮಿ ಪೂಜೆ ಮಾಡಿ.
ಅಮ್ಮ, ಭೂಮಿ ಪೂಜೆ ಸಮಾಪ್ತಿ ಆಯ್ತು. ಅಮ್ಮನವ್ರ ಹೋಮಕ್ಕೆ ಎಲ್ಲಾನು ಸಿದ್ಧವಾಗಿದೆ. ಪೂಜೆ ಮಾಡಕ್ಕೆ ಯಾರು ಬರ್ತಾರೆ? ನನ್ನ ದೊಡ್ಡ ಮಗ ಸೊಸೆ ಇದಾರಲ್ಲ, ಅವರೇ ಮಾಡ್ತಾರೆ ಪುರೋಹಿತ್ರೆ. ಪೂಜೆಗ್ ಮಾತ್ರ ನಾವು, ಪ್ರಸಾದ ಮಾತ್ರ ಅವ್ರಿಗ? ಏನ್ ಹಾಗ್ ನೋಡ್ತಾ ಇದ್ದೀರಾ? ಅಯ್ಯೋ ಬೇಡ ಮ್ಯಾಮ್, ನೀವು ಡ್ಯಾಡಿ ಕೂತ್ಕೊಳ್ಳಿ. ಅಣ್ಣ, ಮೇಡಮ್ ಹೇಳ್ತಿದಾರಲ್ಲ, ನೀವಿಬ್ರೇ ಕೂತ್ಕೊಳ್ಳಿ ಅಣ್ಣ. ಇಲ್ಲ ರಾಹುಲ್, ಎಲ್ಲ ಅವ್ರ ಕೈಯಿಂದ ನಡೆದ್ರೆ ಒಳ್ಳೇದು. ಏನಾದ್ರೂ ಅಗತ್ಯ ಇದ್ರೆ ನೋಡ್ಕೊಳ್ಳೋದಕ್ಕಿಂತ ನಾನು ಇದೀನಲ್ಲ. ಮ್ಯಾಮ್, ನೀವು ಡ್ಯಾಡಿ ಕೂತ್ಕೊಳ್ಳಿ. ಅಮ್ಮ, ಮುಹೂರ್ತದ ಸಮಯ ಮೀರ್ತಾ ಇದೆ, ಬೇಗ ಶುರು ಮಾಡಿ. ಸರಿ ಪುರೋಹಿತ್ರೆ. ಏನಿಲ್ಲ ಅಣ್ಣ, ಗೊತ್ತಿರೋ ಆಫೀಸರು ಪ್ರಾಸೆಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಇದ್ರು, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅಷ್ಟೇ. ಇದೇ ಕೆಲ್ಸ ನಾನ್ ಮಾಡಿ ಈ ಮನೆಗೆ ದೂರ ಆದೆ. ಆದ್ರೆ ವಾಣಿ ಮಾತ್ರ ಮಹಾರಾಣಿ ಹೇಗಾಗ್ತಾಳ್ರಿ? ನಾವ್ ಮಾಡಿದ್ರೆ ಮೋಸ, ಆದ್ರೆ ಅವ್ರು ಮಾಡೋದ್ ಮಾತ್ರ ನ್ಯಾಯನಾ? ಅಣ್ಣ, ಏನಾಯ್ತಣ್ಣ? ಈಗ ಯಾಕೆ ಹಾಗಿದ್ಯಾ? ಏನಾಯ್ತು ಅಂತ? ಏನಿಲ್ಲ ರಾಹುಲ್. ಮತ್ತೆ ಪೂಜೆ ಮಾಡೋ ಜಾಗದಲ್ಲಿ ಇರೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ಯಾ? ಬಾ ಅಣ್ಣ, ಹೋಗೋಣ ಬಾ. ನಾನು ಇಲ್ಲಿ ಕೆಲಸ ಮಾಡೋಕೆ ಮಾತ್ರ ಬಂದಿದ್ದೀನಿ ಕಣೋ. ನನ್ನ ಕೆಲಸ ಆಗೋಯ್ತು. ನೀನ್ ಪೂಜೆ ಮಾಡೋಕೆ ಬಂದಿದ್ಯಲ್ವಾ, ನೀನ್ ಹೋಗು. ಅದ್ಯಾಕಣ್ಣ ನೀನು ನಾನು ಅಂತ ಸಪರೇಟ್ ಮಾಡ್ತಿದ್ಯಾ? ಅಣ್ಣ, ಇದು ನಮ್ಮೆಲ್ಲರ ಪೂಜೆ ಅಣ್ಣ. ನೀನ್ ಇಲ್ದೆ ಹೋದ್ರೆ ಪೂಜೆ ಹೇಗೆ ನಡೆಯುತ್ತೆ ಅಣ್ಣ? ಬಾ ಅಣ್ಣ, ಬಾ ಬಾ. ಬಿಡೋಣ. ಏನೋ 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 ಹೇಳಿರೋದು ಅಂದ್ರೆ ನೀನು ನಾನು ಒಂದೇ ಅಂತ ನಿನ್ ಮಾತಿನ ಅರ್ಥ ಅಷ್ಟೇ ಅಲ್ವಾ? ನೀನ್ ಎಷ್ಟು ಗಂಟೆಗೆ ಇಲ್ಲಿಗೆ ಬಂದಿದ್ಯೋ? ಎಷ್ಟು ಗಂಟೆಗೆ ಬಂದೆ? ಈ ಪೂಜೆಗೆ ನೀನ್ ಏನೇನು ಏರ್ಪಾಡು ಮಾಡಿದ್ಯಾ ಹೇಳು ಹೇಳು ಹೇಳು. ನೀನ್ ಏನೇನ್ ಮಾಡಿದೆ ಗೊತ್ತಾಗ್ಬೇಕಲ್ವಾ? ಹೇಳು. ಆದ್ರೆ ನಾನು ರಾತ್ರಿಯಿಂದ ಒಬ್ಬ ಕೂಲಿ ಹಾಗೆ ಇಲ್ಲಿದ್ದು ಎಲ್ಲ ಹತ್ರ ಇದ್ದು ನೋಡ್ಕೊಂಡಿದ್ದೀನಿ ಕಣೋ. ಆದ್ರೆ ನೀನ್ ಮಾತ್ರ ಕೊನೆಯಲ್ಲಿ ಮಹಾರಾಜನ ಹಾಗೆ ಬಂದೆ. ನೀನು ನಾನು ಒಂದೇನಾ? ನೀನ್ ರಾಜ ಕಣೋ, ನಾನ್ ಕೆಲ್ಸವನ್ ಕಣೋ. ಅದೇ ಅಲ್ವಾ ನಡೀತಾ ಇರೋದು? ಹೋಗು ಹೋಗು, ಹೋಗಿ ಪೂಜೆ ಮಾಡ್ಕೋ. ಹೋಗು ಹೋಗು ಹೋಗು. ಅಣ್ಣ, ಯಾಕಣ್ಣ ಹೀಗೆ ಮಾತಾಡ್ತಾ ಇದೀಯಾ? ಅಣ್ಣ, ಅರ್ಥ ಆಯ್ತು ಅಣ್ಣ. ಅಂದ್ರೆ ನಿನ್ ಮನ್ಸಲ್ಲಿ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅಂತ ಆಯ್ತು. ಈ ಯೂನಿವರ್ಸಿಟಿಗೆ ವಾಣಿ ಹೆಸರಿಟ್ಟಿದ್ದಕ್ಕೆ ತಾನೇ ಇದೆಲ್ಲ ಆಗ್ತಿರೋದು. ಹೇಳು ಅಣ್ಣ. ಸರಿ ಅಣ್ಣ,
ಅಣ್ಣ ನಿನಗೆ ಬೇಜಾರಾಗೋಂಥ ಕೆಲಸ ನನಗೆ ಯಾವುದು ಬೇಡವೇ ಬೇಡ ಅಣ್ಣ. ಈಗಲೇ ಹೋಗಿ ಮೇಡಮ್ ಹತ್ರ ಮಾತಾಡ್ತೀನಿ. ಬಾ ಅಣ್ಣ, ಹೋಗೋಣ. ಇಲ್ಲಿ ಯಾರು ಮಾತಾಡಿದ್ರು ಸರಿನೇ. ಎಲ್ಲರ ದೃಷ್ಟಿಯಲ್ಲಿ ನಾನು ವಿಲನ್ ಆಗೋದು ಬಿಟ್ರೆ ಹೊಸದಾಗ ಆಗೋದು ಏನಿಲ್ಲ ಕಣೋ. ಓ, ನೀನ್ ಹೀರೋ ಆಗೋದಕ್ಕೋಸ್ಕರ ನನ್ನನ್ನು ಬಫೂನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಣ್ಣ ಅಣ್ಣ, ಯಾಕೆ ಹೀಗೆ ಮಾತಾಡ್ತಾ ಇದೀಯ ಅಣ್ಣ? ಏನಾಯ್ತು ಅಣ್ಣ? ಅಣ್ಣ, ಮೇಡಮ್ ನಮ್ ಬಗ್ಗೆ, ನಮ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದ ಮೇಲೂ ಕೂಡ ಅಣ್ಣ ಮತ್ತೆ ಯಾಕಣ್ಣ ಈ ರೀತಿ ಬಿಹೇವ್ ಮಾಡ್ತಾ ಇದೀಯ ಅಣ್ಣ? ಹಾಗಾದ್ರೆ ನಮ್ ಮೇಡಮ್ ಮಾತಿಗೆ ಏನ್ ಬೆಲೆ ಕೊಟ್ಟ ಹಾಗಾಯ್ತು ಹೇಳು? ಇದನ್ನೆಲ್ಲ ಅವತ್ತೇ ಕ್ಲಿಯರ್ ಆಗಿ ಹೇಳದ್ನಲ್ಲ ಅಣ್ಣ. ಅಣ್ಣ ಅಣ್ಣ, ನೀನ್ ಹೀಗ್ ಬೇಜಾರ್ ಮಾಡ್ಕೊಳ್ಳೋದ್ ನನ್ನಿಂದ ನೋಡೋಕ್ಕಾಗಲ್ಲ ಅಣ್ಣ. ಅಣ್ಣನ ಮಧ್ಯೆ ಜಗಳ ಬೇಡ ಅಣ್ಣ. ಅಣ್ಣ, ಅದೇನೇ ಇದ್ರು ನಾವ್ ಈ ಪೂಜೆ ಆದ್ಮೇಲೆ ಮಾತಾಡಿದ್ರೆ ಆಯ್ತು ಅಣ್ಣ. ನೀನ್ ಬಾ ಅಣ್ಣ, ಪ್ಲೀಸ್ ಅಣ್ಣ. ಬಿಡೋಣ, ಇದಾದ್ಮೇಲೆ ಮಾತಾಡೋಕೆ ಏನೋ ಇದೆ. ನನ್ ನೋಡಿ ಎಲ್ರು ನತ್ತಿದ್ದಾರೆ ಕಣೋ. ನನ್ನ ಒಬ್ಬ ಜೋಕರ್ ಹಾಗೆ, ಒಬ್ಬ ಫೂಲ್ ಹಾಗೆ ನೋಡ್ತಿದ್ದಾರೆ ಕಣೋ ಎಲ್ಲ. ನಿಜ ಮಾಡಿದ ತಪ್ಪೆ, ಅದಕ್ಕೆ ನಾನು ಕೂಡ ಪನಿಷ್ಮೆಂಟ್ ಅನುಭವಿಸ್ತಾ ಇದ್ದೀನಿ ಕಣೋ, ಒಪ್ಕೋತೀನಿ ಕಣೋ. ಮತ್ತೆ ನೀನು ನಿನ್ನ ಹೆಂಡತಿ ಮಾಡ್ತಿರೋದೇನೀಗ? ಫೇಕ್ ಸರ್ಟಿಫಿಕೇಟ್ ವಿಷಯದಲ್ಲಿ ನೀವೆಲ್ರೂ ಮೋಸ ಮಾಡ್ತಿಲ್ವಾ ಹೇಳೋ? ಆದ್ರೆ ನಾನ್ ನೀನ್ ಹಾಗೆ ಯೋಚನೆ ಮಾಡಲ್ಲ ಕಣೋ. ಅದೇ ನನಗೂ ನಿನ್ಗೂ ಇರೋ ವ್ಯತ್ಯಾಸ. ಆ ಸರ್ಟಿಫಿಕೇಟ್ ನ ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡಿದ್ಯಾ, ಅದು ನಿನ್ ತೊಡ್ತಾನ. ಆದ್ರೆ ನಾನು ಮೇಡಮ್ ಮಾತಿಗೆ ಬೆಲೆ ಕೊಟ್ಟು ಸೈಲೆಂಟ್ ಆಗಿ ಹೀಗೆ ನಿಸ್ಸಹಾಯಕನಾಗಿ ಒಬ್ಬ ಮೂರ್ಖನಾಗಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದೀನಿ ಕಣೋ. ಅದೇ ಈ ತೇಜ ಅಂದ್ರೆ. ನನ್ಗೂ ನಿನ್ ಹಾಗೆ ಮ್ಯಾನಿಪುಲೇಟ್ ಮಾಡೋದು, ಮೋಸ ಮಾಡೋದು ಗೊತ್ತಿಲ್ಲ ಕಣೋ. ಅದಕ್ಕೆ ಎಲ್ರು ಆಡ್ಬಾರ್ದು ಮಾತನ್ನ ಆಡ್ತಾ ಇದ್ರು ಕೂಡ ಒಬ್ಬ ನಿಸ್ಸಹಾಯಕನಾಗೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಅಣ್ಣ ಅಣ್ಣ, ಅದು ಹಾಗಲ್ಲ ಅಣ್ಣ. ಏನೋ ನನ್ನ ಹತ್ರ ಒಂದ್ ಮಾತಾದ್ರೂ ಹೇಳ್ತೀನೋ ಅಂತ ನಾನು ಕಾದ್ ನೋಡ್ದೆ. ಆವಾಗ್ಲೇ ನಾನು ಕೇಳ್ದೆ ಅಲ್ವಾ ನಿನ್ನ ಹತ್ರ ಏನಾಯ್ತು ಅಂತ. ಏನು ಇಲ್ಲ ಅಂತ ಸುಳ್ಳು ಹೇಳ್ದೆ ಹೊರತು ನಾನು ನಿನ್ನ ಅಣ್ಣ ಅಂತ ಹೇಳಿ ಜವಾಬ್ದಾರಿಗೆ ಫೀಲ್ ಆಗಿ ನನಗೆ ನಿಜ ಹೇಳ್ದ್ಯಾ ನೀನು? ಬಚ್ಚಿಟ್ಬಿಟ್ಟೆ ಅಲ್ವಾ? ನಿನಗೋಸ್ಕರ ನೀನ್ ಏನಾದ್ರೂ ಮಾಡ್ತೀಯಾ? ನಾನೇ ಅಲ್ವಾ ಮಧ್ಯದಲ್ಲಿರೋದು. ಅಣ್ಣ ಅಣ್ಣ, ನೀನ್ ತುಂಬಾ ಅಪಾರ್ಥ ಮಾಡ್ಕೋತಾ ಇದೀಯ ಅಣ್ಣ. ಅದು ಅಲ್ದೆ ನಾನ್ ನಿನ್ನ ದ್ವೇಷಿಸೋದು ಅಥವಾ ನಿನಗೆ ನೋವು ಕೊಡ್ಬೇಕು ಅನ್ನೋ ಉದ್ದೇಶ ನನಗೆ ಇಲ್ವೇ ಇಲ್ಲ ಅಣ್ಣ. ಅಣ್ಣ, ನಾನ್ ಮಾಡಿದ ತಪ್ಪೆ ಅಣ್ಣ. ಅದಕ್ಕೋಸ್ಕರ ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಣ್ಣ. ಈ ಸಂತೋಷವಾದ ಸಂದರ್ಭದಲ್ಲಿ ಈ ಟೆನ್ಷನ್ ನಿಮಗೆ ಯಾಕೆ ಕೊಡ್ಬೇಕು ಅಂತ ನಾನು ಹೈಡ್ ಮಾಡದ್ನೇ ಹೊರತು ಅಣ್ಣ, ನಿನ್ ಮೇಲೆ ಪ್ರೀತಿ ಇಲ್ದೇನೋ, ನಿನಗೆ ನೋವು ಕೊಡ್ಬೇಕು ಅಂತಾನೋ ಅಥವಾ ನಿನ್ನ ಒಂಟಿ ಮಾಡ್ಬೇಕು ಅಂತಾನೋ ಅಲ್ಲ ಅಣ್ಣ. ನೀನ್ ಅನ್ಕೊಳ್ತಿರೋ ಹಾಗೆ ಏನು ಇಲ್ಲ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ನನ್ನ ಮಾತು ಕೇಳು ಅಣ್ಣ, ನನ್ನ ನಂಬು ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ನಾನು ಹೇಳೋದನ್ನ ಕೇಳು ಅಣ್ಣ. ಇನ್ನೂ ಯಾಕೋ ನಾಟಕ ಮಾಡ್ತಿದ್ಯಾ? ಸಾಕು ಕಣೋ, ಸಾಕು. ನಿನ್ ನಟನೆಗೆ ಮೇಡಮ್, ಡ್ಯಾಡಿ, ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾರೇನೋ, ಆದ್ರೆ ನೋಡು ನನಗ್ ನಿನ್ನ ಹಾಗೆ ನಡ್ಸೋಕ್ಕಾಗಲ್ಲ ಕಣೋ. ಅದಕ್ಕೆ ಇಲ್ಲಿಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದೀನಿ, ಕೈಲಾಗ್ದೊಂಥರ. ನಿನಗಷ್ಟು ಪ್ರೀತಿ ಇದ್ರೆ ಇವತ್ತು ಈ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ ಕಣೋ. ಮೋಸ ಮಾಡಿದ್ದು ನನಗೂ ನನ್ನ ಹೆಂಡತಿಗೂ ಮಾತ್ರ ಅಲ್ಲ ಕಣೋ, ನಮ್ ಕುಟುಂಬನ, ಮೇಡಮ್ನ, ಮನೆಯಲ್ಲಿ ಎಲ್ರನ್ನು, ನಿನ್ ಮೇಲೆ ಬೆಳೆಸ್ಕೊಂಡಿದ್ದ ನಂಬಿಕೆನ ಕೂಡ. ಅರ್ಥ ಆಯ್ತಾ? ತಪ್ಪು ಮಾಡಿದ್ ನೀನ್ ಕಣೋ, ನಾನಲ್ಲ.
ನನ್ನ ಹತ್ರ ಮಾತಾಡ್ಬೇಡ, ಹೋಗ್ತಾ ಇರು. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ನಾನು ಹೇಳೋದನ್ನ ಒಂದ್ಸಲ ಕೇಳಿಸ್ಕೊಣ ಅಣ್ಣ. ನಾನು ಹೇಳೋದು ಅಣ್ಣ 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 ಅಣ್ಣ. ಸೀನ್ ಹೇ. ನನ್ ಪ್ಲಾನ್ ಫೇಲ್ ಆದ್ರೂ ಈ ಅಣ್ಣ ತಮ್ಮಂದಿರ ಜಗಳ ಪೂಜೆ ನಿಲ್ಸೋ ವೆಪನ್ ಆಗೋದ್ ಗ್ಯಾರಂಟಿ. ಹೊಡಿಯೋ ಹೊಡಿಯೋ, ಕೈ ಎತ್ತದಲ್ವ, ಹೊಡಿಯೋ ಹೊಡಿಯಲೇ, ಹೊಡಿಯೋ ನನ್ನ ಹೊಡಿಯೋ. ಆಂಟಿ ಆಂಟಿ, ಅಲ್ಲಿ ರಾಹುಲ್ ತೇಜ ಜಗಳ ಮಾಡ್ತಿದ್ದಾರೆ. ಅಣ್ಣನೇ. I said just shut up, Rahul. ಇಲ್ಲಿ ನಮ್ಮವರನ್ನ ಬಿಟ್ಟು ಮಿಕ್ಕದವರೆಲ್ಲ ದಯವಿಟ್ಟು ಹೊರಟೋಗಿ.